8ನೇ ಭಾರತದ ಸ್ವಾತಂತ್ರ್ಯದ ಉತ್ಸವಕ್ಕೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅತಿಥಿಗಳು ವೇದಿಕೆ ಮೇಲೆ ಬರಮಾಡಿಕೊಳ್ಳುವಂತಹ ಸಮಯ. ಇವತ್ತಿನ ದಿವಸದಲ್ಲಿ ಶ್ರೀಯುತ ಜಿ ಕೃಷ್ಣಪ್ಪನವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ. ಒಂದು ಜೋರಾದ ಚಪ್ಪಾಳೆಯೊಂದಿಗೆ ಶ್ರೀಯುತ ಜಿ ಕೃಷ್ಣಪ್ಪನವರು, ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷರು KPCC ಶ್ರೀಯುತ ಜಿ ಕೃಷ್ಣಪ್ಪನವರು, ಮತ್ತು ಹಾಗೆ ಶ್ರೀಯುತ ಪುಟ್ಟಸ್ವಾಮಿ ಗೌಡರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ. ರಾಜ್ಯಾಧ್ಯಕ್ಷರು KPCC ಕಾರ್ಮಿಕ ವಿಭಾಗ ಶ್ರೀಯುತ ಪುಟ್ಟಸ್ವಾಮಿ ಗೌಡರು, ಮತ್ತು ಹಾಗೆ ಸನ್ಮಾನಿತರಾಗಿರ್ತಕ್ಕಂಥ ಡಾಕ್ಟರ್ ಶಂಕರ್ ಗುವಾ ಅಧ್ಯಕ್ಷರು ಡಾಕ್ಟರ್ ಸೆಲ್ KPCC ದಯವಿಟ್ಟು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ. ಒಂದು ಜೋರಾದ ಚಪ್ಪಾಳೆಯೊಂದಿಗೆ. ಮತ್ತು ಹಾಗೆ ಶ್ರೀಯುತ ಮೋಹನ್ ಅವರು ಗಾಂಧಿ ಬಜಾರ್ ಕಾಂಗ್ರೆಸ್ ಬ್ಲಾಕ್ನ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇರತಕ್ಕಂಥ ಶ್ರೀಯುತ ಮೋಹನ್ ರವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ. ಒಂದು ಜೋರಾದ ಚಪ್ಪಾಳೆಯೊಂದಿಗೆ ಅತಿಥಿಗಳನ್ನು ವೇದಿಕೆ ಮೇಲೆ ಬರಮಾಡಿಕೊಳ್ಳೋಣ. ಮತ್ತು 78 ವರ್ಷಗಳ ಹಿಂದೆ ಸ್ವಾತಂತ್ರ್ಯ ಪಡೆದಿರತಕ್ಕಂಥದ್ದು ಡೈಮಂಡ್ಸ್ ಕಟ್ಟರೆ ಡೈಮಂಡ್ಸ್ ಎನ್ನುವ ನಿಟ್ಟಿನಲ್ಲಿ ನಾವು ಸ್ವಾತಂತ್ರ್ಯ ಪಡೆಯಬಾರ್ದು. ಹಿಂಸೆ ಇಲ್ಲದಾಗ ಸ್ವತಂತ್ರವನ್ನು ಪಡೆಯಲೇಬೇಕು ಎಂದು ಗಾಂಧಿಯ ತತ್ವ ಸಿದ್ಧಾಂತಗಳನ್ನು ಅಳವಡಿಸಿಕೊಂಡು ಸತತ ಹೋರಾಟದ ಪರಿಶ್ರಮದ ತ್ಯಾಗ ಬಲಿದಾನದ ಪ್ರತೀಕ ಹಿಗ್ಗಲಿಲ್ಲ, ಕುಗ್ಗಲಿಲ್ಲ, ಜಗ್ಗಲಿಲ್ಲ, ಗುಂಡೇಟಿಗೆ ತಲೆಬಾಗಲಿಲ್ಲ, ಹಿಮ್ಮೆಟ್ಟಿಸಿದೆವು ಶಾಂತಿ ಮಂತ್ರ ಪಠಿಸುತ್ತಾ, ಶಾಂತಿಯ ಘೋಷವಾಕ್ಯಗಳನ್ನು ಮೊಳಗಿಸುತ್ತಾ. ಈ ನಿಟ್ಟಿನಲ್ಲಿ ಇವತ್ತಿನ ದಿವಸದಲ್ಲಿ ಸ್ವಾತಂತ್ರ್ಯ ಪಡೆದಿರತಕ್ಕಂಥ ಹಿನ್ನೆಲೆಯಲ್ಲಿ 78ರ ಸಂಭ್ರಮದ ಉತ್ಸವವನ್ನು ಇವತ್ತಿನ ದಿವಸದಲ್ಲಿ ಆಯೋಜನೆ ಮಾಡಲಾಗಿರತಕ್ಕಂಥದ್ದು. ಮತ್ತು ಇನ್ನೊಬ್ಬರು ಅತಿಥಿಯಾಗಿ ಇವತ್ತಿನ ದಿವಸದಲ್ಲಿ ಶ್ರೀಯುತ ರಾಜಶೇಖರ್ ಅವರು ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರತಕ್ಕಂಥ ಸುಂಕೆನಹಳ್ಳಿ ವಾರ್ಡ್ನ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇರತಕ್ಕಂಥದ್ದು ಶ್ರೀಯುತಿ ರಾಜಶೇಖರ್ ಅವರಿಗೂ ಸಹ ಸ್ವಾಗತ. ಈ ನಿಟ್ಟಿನಲ್ಲಿ ಇವತ್ತಿನ ದಿವಸದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿರತಕ್ಕಂಥದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅತಿಥಿಗಳ ಭಾಷಣ ಆರಂಭವಾಗಲಿದೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರತಕ್ಕಂಥ ನಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರತಕ್ಕಂಥ ಡಾಕ್ಟರ್ ಶಂಕರ್ ಗುವಾ ಅವರು ನಮ್ಮನ್ನೆಲ್ಲ ಉದ್ದೇಶಿಸಿ ಸ್ವಾತಂತ್ರ್ಯದ ಒಂದು ಮಾತುಗಳನ್ನ ಆಡಲಿದ್ದಾರೆ. ಡಾಕ್ಟರ್ ಶಂಕರ್ ಗುವಾ ಜೋರಾದ ಚಪ್ಪಾಳೆಯೊಂದಿಗೆ. ಎಲ್ರಿಗೂ 78ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ವೇದಿಕೆ ಮೇಲಿರುವಂಥ ಎಲ್ಲ ನಮ್ಮ ಗಣ್ಯರು ಎಲ್ಲರ ಹೆಸರು ತಗೊಳ್ಳೋಕೆ ಹೋಗಲ್ಲ, ನಾನು ಕ್ಷಮಿಸಿ. ಮತ್ತು ಇವತ್ತು ಕಾರ್ಯಕ್ರಮ ಆಯೋಜನೆ ಮಾಡಿರುವಂಥ ಶ್ರೀನಿವಾಸು, ರಾಜೇಶು ಮತ್ತು ಅವರ ಸ್ನೇಹಿತರು ಎಲ್ರಿಗೂ ಶುಭವಾಗಲಿ ಅಂತ ನಾನು ಕೋರ್ತೀನಿ. ಸ್ವಾತಂತ್ರ್ಯ ದಿನಾಚರಣೆ ಇನ್ನು ಮುಂದಿನ ವರ್ಷ ರಾಜೇಶ್ ಮತ್ತು ಶ್ರೀನಿವಾಸ್ ಅವರ ಅಧ್ಯಕ್ಷತೆಯಲ್ಲಿ ಇನ್ನೂ ಜೋರಾಗಿ ನಡೀಲಿ ಅಂತ ಹೇಳಿ ನನ್ನ ಒಂದು ಕೋರಿಕೆ. ಎಲ್ಲ ಮೋಹನ್ ಅವರು ಬ್ಲಾಕ್ ಪ್ರೆಸಿಡೆಂಟ್ ಅವರು, ಗಾಂಧಿ ಬಜಾರ್ ಬ್ಲಾಕ್ ಪ್ರೆಸಿಡೆಂಟ್ ಅವರ ಅಧ್ಯಕ್ಷತೆಯಲ್ಲಿ ರಾಜಶೇಖರ್ ಇವರೆಲ್ಲರೂ ಒಂದು ಇನ್ನೊಬ್ಬರು ಮೋಹನ್ ಅವರು ಇವರೆಲ್ಲರ ಒಂದು ಕೋಆರ್ಡಿನೇಷನಲ್ಲಿ ಇನ್ನೂ ಜೋರಾಗಿ ನಡೀಲಿ. ಹೆಚ್ಚಿಗೆ ಮಾತಾಡಲ್ಲ, ಕೇಳಿಸ್ಕೋದವ್ರು ತುಂಬ ಕಮ್ಮಿ ಇದ್ದೀರಾ, ಆದರೂ ಒಂದೆರಡು ಮಾತಾಡ್ತೀನಿ. ಯಾಕಂದರೆ ರಾಜಕಾರಣಿಯಾಗಿ ನನಗೆ ಮೈಕ್ ಕೊಟ್ಟ ಮೇಲೆ ಮಾತಾಡದೇ ಇದ್ರೆ ನನ್ನ ರಾಜಕಾರಣಕ್ಕೆ ಅವಮಾನ ಆಗೋದು. ಎಷ್ಟು ಜನ ಇದ್ದೀರೋ ಒಂದು 2 ನಿಮಿಷ ಕೇಳಿಸ್ಕೊಂಬಿಡಿ ಅಷ್ಟೇ, ಜಾಸ್ತಿ ಏನು ಮಾತಾಡಲ್ಲ. ಇಲ್ಲೇ ಪಕ್ಕದಲ್ಲಿ ನಮ್ಮ RSS ಶಾಖೆ ಬೇರೆ ಇದೆ. ಇವತ್ತಿನ ದಿವಸ ದೇಶ ನಡೀತಾ ಇರೋದು ಜಾತಿ, ರಿಲಿಜನ್ನು, ದೇವರು, ದಿಂಡ್ರು ಇಷ್ಟೇ. ಯಾರಿಗೂ ದೇಶ ಯಾವ ರೀತಿ ಮುನ್ನಡಿಬೇಕು ಮಾತೆತ್ತಿದ್ರೆ 5 ಟ್ರಿಲಿಯನ್ GDP ಮತ್ತು 5ನೇ ಬಹುದೊಡ್ಡ ಎಕಾನಮಿ ಅಂತ ಹೇಳ್ತಾರೆ. ಎಲ್ಲ ಶುದ್ಧ ಸುಳ್ಳು. ನಾನು ಮೊನ್ನೆ ಇಲ್ಲಿ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಅಲ್ಲೊಬ್ಬ ಮಗು ಬಂದು ನಾನು ಕೇಳ್ದೆ, ಸರ್ ನೀವು ಯಾಕೆ ಮೋದಿಯವ್ರನ್ನ ಜಗತ್ತಲ್ಲಿರೋ ದೊಡ್ಡ ನಾಯಕ ಅಂತ ಒಪ್ಕೊಳ್ಳಲ್ಲ ನೀವು? ನಾನು ಯಾಕಪ್ಪ ಒಪ್ಕೋಬೇಕು? ಇಲ್ಲ ಅಮೇರಿಕನವರೇ ಒಪ್ಕೊಂಡ್ಬಿಟ್ಟಿದ್ದಾರೆ, ನೀ ಯಾಕೆ ಒಪ್ಕೊಳ್ಳಲ್ಲ? ಅಮೇರಿಕನವರು ಎಲ್ಲಪ್ಪ ಒಪ್ಕೊಂಡಿದ್ದಾರೆ ತೋರಿಸು. ಇಲ್ಲ ನಾನು ಮೊನ್ನೆ ವಾಟ್ಸಾಪಲ್ಲಿ ಓದಿದೆ ಸರ್ ಅಂತಂದ. ಅದಕ್ಕೆ ಮರಿ ಈ ವಾಟ್ಸಾಪ್ ಯೂನಿವರ್ಸಿಟಿನ ಬಿಟ್ಟು, ಫೇಸ್ಬುಕ್ ಯೂನಿವರ್ಸಿಟಿನ ಬಿಟ್ಟು ಸ್ಕೂಲು ಕಾಲೇಜು ಆ ಯೂನಿವರ್ಸಿಟಿಲಿ ಹೇಳ್ಕೊಡೋ ಪಾಠನ ಮಾತ್ರ ಕೇಳಿಸ್ಕೊಳಪ್ಪ. ಈ ವಾಟ್ಸಾಪ್ ಯೂನಿವರ್ಸಿಟಿ ಪಾಠ ಕೇಳಿಸ್ಕೊಬೇಡ. ಅದು ಕ್ರಿಯೇಟ್ ಮಾಡಿರೋದು ಯಾರು? ಇವರೇ ಕ್ರಿಯೇಟ್ ಮಾಡಿ ಕಳಿಸಿರೋದು. ಸ್ವಾತಂತ್ರ್ಯ ದಿನಾಚರಣೆ ದಿವಸ ನಾವು ಯಾರ ಒಬ್ಬ ವ್ಯಕ್ತಿ ನಿಂದನೆ ಮಾಡಬೇಕಾಗಿಲ್ಲ, ಯಾವುದೋ ಪಕ್ಷದ ನಿಂದನೆ ಮಾಡಬೇಕಾಗಿಲ್ಲ. ಆದರೆ ಇವತ್ತು ನಮ್ಮ ಸ್ವಾತಂತ್ರ್ಯನ ಕತ್ತರಿಸುವಂಥ ಒಂದು ಪ್ರಯತ್ನ ನಡೀತಾ ಇದೆ. ಬಾಂಗ್ಲಾದೇಶದಲ್ಲಿ ಏನಾಗ್ತದೆ ಅಂತ ನೀವೆಲ್ಲ ನೋಡೇ ಇದ್ದೀರಾ. ಅಂಥ ಒಂದು ಪರಿಸ್ಥಿತಿ ನಮ್ಮ ಭಾರತಕ್ಕೆ ಬರಬಾರದು ಅಂತಂದರೆ ವಿಪಕ್ಷಗಳು ಭಾಳ ಎಚ್ಚರವಾಗಿರಬೇಕು. ವಿಪಕ್ಷಗಳಿಗೆ ಜನರು ನೀವು ಶಕ್ತಿ ತುಂಬಿಸ್ಬೇಕು. ಇಷ್ಟು ಹೇಳಿ ನಾನು 2 ಮಾತನ್ನ ಮುಗಿಸ್ತೀನಿ. ಇವತ್ತು ಕಾರ್ಯಕ್ರಮಕ್ಕೆ ಕರೆದಿದ್ದಕ್ಕೆ ಎಲ್ಲ ಆಯೋಜಕರಿಗೂ ಧನ್ಯವಾದಗಳನ್ನು ಹೇಳ್ತೀನಿ. ನಮಸ್ಕಾರ.
ಡಾಕ್ಟರ್ ಶಂಕರ್ ಗುಹಾ ಅವರು ಅಮೂಲ್ಯವಾದ ಮಾತನ್ನು ಆಡಿದ್ದಾರೆ. ನಮ್ಮ ದೇಶ ಅಭಿವೃದ್ಧಿ ಹೊಂದಬೇಕಾದ್ರೆ ನಾನು ಒಂದು ದಯವಿಟ್ಟು ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ಇಲ್ಲಿ ಇರತಕ್ಕಂಥ ಎಲ್ಲ KPCC ಸದಸ್ಯರಿಗೆ, ಜನಸಂಖ್ಯಾ ಸ್ಫೋಟವನ್ನು ನಿಯಂತ್ರಣ ಮಾಡಿದ್ರೆ ಮಾತ್ರ ದೇಶ ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯ. ಅಣೆಕಟ್ಟುಗಳು ಅಭಿವೃದ್ಧಿ ಭಾರತದ ದೇವಾಲಯಗಳು ಅಂತ ಅಂದ್ಬಿಟ್ಟು ಜವಾಹರ್ಲಾಲ್ ನೆಹರು ಅವರು ಡಿಸೆಂಬರ್ 1, 1951ರಲ್ಲಿ ಆಡಿದ ಮಾತು ಇವತ್ತಿನ ದಿವಸದಲ್ಲಿ ಅಣೆಕಟ್ಟುಗಳು ಇವತ್ತಿನ ದಿವಸದಲ್ಲಿ ನಮ್ಮಲ್ಲಿ ಸಮರ್ಪಕವಾಗಿ ಇಲ್ಲದೆ ಇರೋದು ಇವತ್ತಿನ ದಿವಸದಲ್ಲಿ ದೇಶ ಅಭಿವೃದ್ಧಿ ಕಾಣಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಈ ನಿಟ್ಟಿನಲ್ಲಿ ಇವಾಗ ಜಿ ಕೃಷ್ಣಪ್ಪನವರು ಈ ಕಾರ್ಯಕ್ರಮಗಳನ್ನ ಕುರಿತು ಮಾತನಾಡಲಿದ್ದಾರೆ. ದಯವಿಟ್ಟು ಎಲ್ಲರೂ ಆಲಿಸಬೇಕಾಗಿ ವಿನಂತಿ. ಶ್ರೀಯುತ ಜಿ ಕೃಷ್ಣಪ್ಪನವರು. ಕೆಂಪೇಗೌಡ ನಗರ ನಾಗರಿಕರ ವೇದಿಕೆ ಇಲ್ಲಿ ಆಚರಿಸ್ತಾ ಇರ್ತಕ್ಕಂಥ ನಮ್ಮ ಶ್ರೀನಿವಾಸ್ ಅವರು, ಮೋಹನ್ ಅವರ ಆಯೋಜನೆಯಲ್ಲಿ ಚೆನ್ನಾಗಿ ವರ್ಷ ಆಚರಣೆ ಮಾಡ್ತಾ ಇದ್ದಾರೆ. ಈಗಾಗಲೇ ನಿಮ್ಮನ್ನು ಕುರಿತು ಎರಡು ಮಾತನ್ನು ಡಾಕ್ಟರ್ ಗುಹಾ ಮಾತನಾಡಿದ್ದಾರೆ. ಪುಟ್ಸ್ವಾಮಿಗೌಡರು ಇದ್ದಾರೆ, ನಮ್ಮ ಬ್ಲಾಕ್ ಅಧ್ಯಕ್ಷರು ಮೋಹನ್ ಇದ್ದಾರೆ, ಇನ್ನೊಬ್ಬ ರಾಜಶೇಖರ್ ಇದ್ದಾರೆ. ಎಲ್ಲ ಇಲ್ಲಿ ಕುಳಿತಿರ್ತಕ್ಕಂಥ ಬಾಲಾಜಿ ತಿಮ್ಲಾಪುರ ಅಲ್ಲೇ ಕೂತ್ಕೊಂಡವರು. ಪ್ರೊಫೆಸರ್ ಮೇಡಮ್, ನೀವು ಮುಂದೆ ಲೇಡೀಸ್ ಒಬ್ಬರನ್ನ ಕರೆಸಿ ಮೇಲ್ಗಡೆ, ಯಾಕೆಂದರೆ 50% ಲೇಡೀಸ್ ಮಾಡ್ತಾ ಇದ್ದಾರೆ. ದಯಮಾಡಿ ಪ್ರೊಫೆಸರ್ ಬರಬೇಕು. ಈಗೇನಾಗಿದೆ 77